ಆತ್ಮೀಯರೇ ನಮಸ್ಕಾರ. ನಾವು ಇವತ್ತು ದುರ್ವಾಸ ಋಷಿಮುನಿಗಳು ಪೂಜೆ ಮಾಡುತ್ತಿದ್ದ ಮೂರ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗೂ ತೊರವೆ ರಾಮಾಯಣ ರಚಿಸಿದ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ. ಪೂಜ್ಯ ದುರ್ವಾಸ ಋಷಿಗಳು ತೊರವೆಯಲ್ಲಿ ಈಗಿದ್ದ ಶ್ರೀ ನರಸಿಂಹ ಮೂರ್ತಿಯ ಚಿಮ್ಮಲ್ಗಿ ಗ್ರಾಮದಲ್ಲಿ ಭೂಗತವಾಗಿದ್ದಾಗ ದಿನಾಲೂ ಬಂದು ಒಂದು ರೂಪದಿಂದ ಗೌಪ್ಯವಾಗಿ ಪೂಜೆ ಮಾಡುತ್ತಿದ್ದರಂತೆ. ಈ ಸಂಗತಿಯು ಪ್ರತೀಕವಾಗಿ ತೊರವೆಯಲ್ಲಿಯೇ ಶ್ರೀ ನರಸಿಂಹ ದೇವಾಲಯದ ಗರ್ಭಗುಡಿಯಲ್ಲಿ ಎದುರಿಗೆ ಕಟ್ಟೆಯ ಮೇಲೆ ದುರ್ವಾಸ ಋಷಿಗಳ ಪ್ರತೀಕವೆಂದು ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರುವರೆಂದು ಹೇಳುವರು. ಈ ಲಿಂಗಕ್ಕೆ ಭೀಮಾಶಂಕರ ಎಂದು ಕರೆಯುವರು. ಅದೇ ರೀತಿಯಾಗಿ ಇಲ್ಲಿ ತೊರವೆ ರಾಮಾಯಣವು ಗುಹಾವಾಸಿಯಾದ ಶ್ರೀ ನರಸಿಂಹ ದೇವರ ಎದುರಿನಲ್ಲಿಯೇ ಕುಳಿತು ನರಹರಿ ಎಂಬ ಬ್ರಾಹ್ಮಣ ಕವಿಯು 15ನೇ ಶತಮಾನದಲ್ಲಿ ರಚಿಸಿದನು. ಇವನಿಗೆ ಕುಮಾರ ವಾಲ್ಮೀಕಿ ಎಂಬ ಬಿರುದು ಇತ್ತು. ಆ ಕಾಲಕ್ಕೆ ತೊರವೆ ಗ್ರಾಮವು ಸೊಲ್ಲಾಪುರ ಜಿಲ್ಲೆಗೆ ಸೇರಿತ್ತು. ಕ್ರಿಸ್ತಶಕ 1910ರಲ್ಲಿ ಕರ್ನಾಟಕ ಬುಕ್ ಡಿಪೋ ಬಳ್ಳಾರಿಯವರಿಂದ ಈ ಕೃತಿ ಪ್ರಕಟಿಸಲಾಗಿದೆ. ಧನ್ಯವಾದಗಳು.